ಹಲೋ ನನ್ನ ಪುನೀತ ಕನ್ನಡಿಗರೇ, ನನಗೊಂದು ಸ್ಪೆಷಲ್ ಮೊಟ್ಟೆ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನೊಂದು ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆನಾ? ಮೊದಲನೇದಾಗಿ ನೀವು ಏನು ತಗೋಬೇಕು ಅಂದರೆ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಒಂದು ಸೈಡಲ್ಲಿ. ಆಮೇಲೆ ಬಂದು ಒಂದು ಪಾತ್ರೆಯಲ್ಲಿ ಎಣ್ಣೆ ತಗೊಂಡು ಅದಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಫಸ್ಟಿಗೆ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಟೊಮೆಟೊನ ಫ್ರೈ ಮಾಡಿ ಹಾಕ್ಕೊಳ್ಳಿ. ಆ್ಯಂಡ್ ದೆನ್ ಬೆಳ್ಳುಳ್ಳಿ ಹಾಕಿ ಮತ್ತು ಫ್ರೈ ಮಾಡಿ, ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಟೊಮೆಟೊ ಸ್ವಲ್ಪ ಬ್ಲೆಂಡ್ ಆಗಬೇಕು, ಸ್ವಲ್ಪ ಕ್ರಿಸ್ಪಿಯಾಗಿರೋ ಸ್ವಲ್ಪ ಮೆದು ಆಗಬೇಕು, ಚೆನ್ನಾಗಿರ್ಬೇಕು ಅದು. ಅಂದರೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಅದಿನ್ನೂ ಸ್ವಲ್ಪ ಪರಿಮಳ ಬರುತ್ತೆ. ಇದೆಲ್ಲ ಹಾಕಿ ಆದಮೇಲೆ ಶುಂಠಿ ಕೂಡ ಹಾಕ್ಬೇಕು. ಅದಕ್ಕೇ ಶುಂಠಿ ಎಲ್ಲ ಹಾಕಿ ನೀಟಾಗಿ ಫ್ರೈ ಆಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಬ್ಲೆಂಡ್ ಆದಮೇಲೆ ಅದನ್ನು ಲೋಲ್ಲಿ ಇಟ್ಕೋಬೇಕು. ನೀವು ಜಾಸ್ತಿ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಅದನ್ನು. ಈಗ ಅದಕ್ಕೆ ಚಿಲ್ಲಿ ಪೌಡರ್ ಹಾಕಬೇಕು. ಚಿಲ್ಲಿ ಪೌಡರ್ ಎಷ್ಟು ಅಂದರೆ ನೀವು ಕ್ವಾಂಟಿಟಿ, ಈಗ ಟೊಮೆಟೊ ಎಷ್ಟು 3 ತೊಗೊಂಡಿದ್ರೆ ಒಂದು 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಹುಡಿ ಎಷ್ಟು ಬೇಕು ಅಂತ ಹೇಳ್ತೀನಿ. 2 ಸ್ಪೂನ್ ಹಾಕಿದರೆ ಇದು ಅರ್ಧ ಭಾಗ, ಒಂದು ಸ್ಪೂನ್ ಸಾಕಾಗುತ್ತೆ. ಓಕೆ, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಖಾರ ಜಾಸ್ತಿ ಬೇಕು ಅಂದರೆ ಖಾರ ಬೇಕಾದರೆ ಹಾಕೋಬೋದು. ಸ್ವಲ್ಪ ಒಂದು 1/4 ಸ್ಪೂನು ಅರಿಶಿಣ ಹಾಕ್ಕೊಳ್ಳಿ. ಅದನ್ನು ಮೂರನ್ನು ಸ್ವಲ್ಪ ಮಿಕ್ಸಪ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಬಿಡಿ. ಅದನ್ನ ಸ್ವಲ್ಪ ತಣ್ಣಗಾಗಬೇಕು. ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಎಲ್ಲ ಕೂಡ ಫ್ರೈ ಆಗಿದೆ, ಸ್ವಲ್ಪ ತಣ್ಣಗಾಗಬೇಕು. ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರೋಣ. ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಫ್ಲೇವರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ. ಎಲ್ಲ ಮಿಕ್ಸಿ ಅದರಲ್ಲಿ ಏನಿದೆ ಎಲ್ಲ ತಣ್ಣಗಾದ್ಮೇಲೆ ಫುಲ್ಲೆಲ್ಲ ಮಿಕ್ಸಿಗೆಲ್ಲ ಹಾಕಿ ರುಬ್ಕೊಂಡು ಬರೋಣ ಒಂದು ಸಲ. ಕಾಯಿ ತುರಿ ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ನೀವು ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ರುಬ್ಕೊಂಡಾಯಿತು. ಈಗ ರುಬ್ಬಿದ ಮೇಲೆ ಹೀಗಾಗಿದೆ ಅದು. ಇದನ್ನೀಗ ರುಬ್ಬುವಾಗ ಸ್ವಲ್ಪ ಸ್ಮೂತಾಗಿ ರುಬ್ಬಿ, ಸ್ವಲ್ಪ ನೈಸ್ ಆಗಲಿ, ಅದು ಗರಿ ಆಗಿರೋದು ಬೇಡ. ಯಾವ ಪಾತ್ರೆಯಲ್ಲಿ ಯಾವಾಗ ನಾವು ಇದು ಮಾಡಿದ್ದೀವಿ, ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಕ್ರಿಸ್ಪಿಯಾಗೆಲ್ಲ ಬೇಡ, ಸ್ವಲ್ಪ ಕೆಂಪಗೆ ಬಂದರೆ ಆಯಿತು. ಕೆಂಪಗಾದಮೇಲೆ ನೆಕ್ಸ್ಟ್ ಇವಾಗ ರುಬ್ಕೊಂಡಿರೋದಂಥದ್ದು ಸಾಮಾನು ಏನಿದೆ ಅದನ್ನು ಹಾಕ್ಕೊಳ್ಳಿ. ಸಾಂಬಾರನ್ನ ಹಾಕ್ಕೊಳ್ಳಿ. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಘಮ್ ಅಂತ ಇದೆ. ಸೂಪರಾಗಿ ಬಂದಿದೆ. ಇನ್ನು ಇದೊಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಬೇಕಲ್ಲ, ಅದಕ್ಕೆ ತಂದ್ಕೊಡಿ. ನಾನು ನೋಡಿ ಎಷ್ಟು ಹದ ತೊಗೊಂಡಿದ್ದೀನಿ ಅಂತ. ನೆಕ್ಸ್ಟ್ ಲಾಸ್ಟ್ ಕುದ್ದಾದಮೇಲೆ ಮೊಟ್ಟೆನ ಒಂದೊಂದಾಗಿ ಬಿಡಬೇಕು. ಅದು ಎಟ್ ಎ ಟೈಮ್ ಬಿಡಲಿಕ್ಕಿಲ್ಲ, ಒಂದೊಂದೊಂದೊಂದೊಂದು ಬಿಡಬೇಕಾಗುತ್ತೆ. ಎಟ್ ಎ ಟೈಮ್ ಬಿಟ್ಟ ತಕ್ಷಣ ಅದು ಏನಾಗ್ಬಿಡುತ್ತೆ, ಅದೊಂಥರ ಹಿಡ್ಕೊಂಬಿಡುತ್ತೆ, ಅದು ಚೆನ್ನಾಗಿ ಬರೋಲ್ಲ ಅವಾಗ. ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಧಾರಾಳವಾಗಿ ಹಾಕಿ ಚೆನ್ನಾಗಾಗುತ್ತೆ. ಮೊಟ್ಟೆ ಸಾರು ಈಸಿಯಾಗಿ ಸೂಪರಾಗಿರುತ್ತೆ. ಇಷ್ಟೇ ಐಟಮ್ ಹಾಕಿ ಬೇಗ ಮೊಟ್ಟೆ ಸಾರು ಮಾಡ್ಬೋದು. ಬಾಯ್ ಫ್ರೆಂಡ್ಸ್.